ಶ್ರೀ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ತಾಲೂಕು ಕುರುಬರ ಸಂಘದ ಅಧ್ಯಕ್ಷ, ಅರಸೀಕೆರೆ ತಾಲೂಕು ಅರಸೀಕೆರೆ. ಹೇಳ್ರಿ, ನೀವು ಕುತ್ಕೊಂಡೆ ಹೇಳ್ರಿ. ಕಾರ್ಯಕ್ರಮಕ್ಕೆ ಪ್ರಚಾರ ನಿಮ್ದು, ಮಾಧ್ಯಮದವರ ಪ್ರಚಾರದಿಂದ ಎಲ್ಲ ಮೂಲೆ ಮೂಲೆಗೆ ನಮ್ಮ ತಾಲೂಕು ಜಿಲ್ಲೆ ಹೋದ್ರೆ ಇನ್ನು ಹೊರಗಡೆಯಿಂದಲೂ ಹೆಚ್ಚಿನ ಜನ ಬರ್ತಾರೆ. ಹೆಚ್ಚಿನ ಜನ ಸೇರಿ ಸಂಗೊಳ್ಳಿ ರಾಯಣ್ಣ ಅವರು ಈ ರಾಜ್ಯದ ಸ್ವಾತಂತ್ರ್ಯ ಹೋರಾಟಗಾರರು, ಅವರ ಪ್ರತಿಭೆ ಎಲ್ಲಾ ಕಡೆನೂ ಬರಬೇಕು ಅಂತಂದ್ರೆ ನಿಮ್ಮ ಪ್ರಚಾರ ಮುಖ್ಯ ಅಂತ ಹೇಳಿ ತಮ್ಮಲ್ಲಿ ಮನವಿ. ಹೆಚ್ಚಿನ ರೀತಿಯಲ್ಲಿ ಒತ್ತು ಕೊಟ್ಟು ಪ್ರಚಾರ ಕೊಡಿ, ಜನ ಸೇರೋದಕ್ಕೆ ಸಹಕಾರ ಸಿಗಲಿ ಅಂತ ನಿಮ್ಮಲ್ಲಿ ಮನವಿ. ಶ್ರೀ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ತಾಲೂಕು ಕುರುಬರ ಸಂಘದ ಅಧ್ಯಕ್ಷ, ಅರಸೀಕೆರೆ ತಾಲೂಕು ಅರಸೀಕೆರೆ. ಹೇಳ್ರಿ, ನೀವು ಕುತ್ಕೊಂಡೆ ಹೇಳ್ರಿ. ಅರಸೀಕೆರೆ ತಾಲೂಕು ಕುರುಬರ ಸಂಘದ ಅಧ್ಯಕ್ಷ. ಸಿ ಶ್ರೀನಿವಾಸ್, ಎಪಿಎಂಸಿ ಮಾಜಿ, ಮಂಗಳಾಪುರ ನಾಗರಾಜು, ಹಾಸನ ಜಿಲ್ಲಾ ಕಾಂಗ್ರೆಸ್ ಹಿಂದುಳಿದ ವರ್ಗಗಳ ಅಧ್ಯಕ್ಷ. ಹರೀಶ್ ಕುಮಾರ್ ಎಚ್ಎನ್, ಶ್ರೀ ಭಕ್ತ ಕನಕದಾಸ ಮತ್ತು ಶ್ರೀ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಆಚರಣಾ ಸಮಿತಿ ಅಧ್ಯಕ್ಷರು. ಎಲ್ ಬಸವರಾಜ್ ಸರ್, ಬನ್ನಿ. ಮಂಜಣ್ಣ, ಅರಿಯೋಗಡ್ರೆ, ಇನ್ನೊಂದ್ಸರಿ ಅದ್ರಲ್ಲಿ ಏನಾಗಿದ್ದೀರಾ ಅಂತ. ಬಂಧುಗಳಿಗೆ ನಮಸ್ಕರಿಸುತ್ತಾ ಈ ದಿನದ ಸುದ್ದಿಗೋಷ್ಠಿ ಕರೆದ ವಿಚಾರ ಏನಂತಂದ್ರೆ, ನಾವು ಸಂಗೊಳ್ಳಿ ರಾಯಣ್ಣನ ಪುತ್ಥಳಿಯನ್ನ ಇಡಬೇಕು ಅಂತ ಭಾರಿ ದಿನದಿಂದನೂ ಕೂಡ ಅದು ನಮ್ಮ ಸಮಾಜದಲ್ಲಿ ಸಂಘದಲ್ಲಿತ್ತು. ಆದರೂ ಕೂಡ ಶಾಸಕರನ್ನ ಮತ್ತು ನಗರಸಭೆಯವ್ರನ್ನ ಕೇಳಿದಾಗ ಅವರು ಸೂಕ್ತವಾದ ಜಾಗವನ್ನು ನಮಗೆ ನಗರಸಭೆ ವತಿಯಿಂದ ಕೊಟ್ಟರು. ಅದಾದ ಮೇಲೆ ಕನಕ ಜಯಂತಿ ದಿನ ಗುದ್ದಲಿ ಪೂಜೆಯನ್ನ ಮಾಡಿದರು. ಅದಕ್ಕಿಂತ ಮುಂಚೆ ಸಿದ್ದರಾಮಯ್ಯ ಸಾಹೇಬರು ಬಂದಾಗ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಎಲ್ಲ ದೇವೇಗೌಡರು ಅವತ್ತಿನ ಕಾಲದ ಇದ್ರ ಪ್ರಕಾರ ಎಲ್ಲರನ್ನು ಆಹ್ವಾನಿಸಿದಾಗ ಶಂಕುಸ್ಥಾಪನೆಯನ್ನು ಕೂಡ ಆಗೋಯ್ತು. ಅದಾದ್ಮೇಲೆ ಗುದ್ದಲಿ ಪೂಜೆ ಕನಕ ಜಯಂತಿ ದಿವಸ ಶಾಸಕರು ಮತ್ತು ಗುರೂಜಿಯವರು ಮತ್ತು ಸಮಾಜದ ಅಧ್ಯಕ್ಷರು ಮುಖಂಡರು ಸೇರಿ ಅವತ್ತು ಗುದ್ದಲಿ ಪೂಜೆಯನ್ನ ಮಾಡಿ ಪ್ರಾರಂಭ ಮಾಡೋದಕ್ಕೆ ನಮಗೆ ಅವಕಾಶ ಕೊಟ್ಟರು. ಆಗ ನಾವು ಪ್ರಾರಂಭ ಮಾಡಿದ್ವು. ಸುಮಾರು 2 ತಿಂಗಳಿಂದನೂ ಕೂಡ ನಾವು ಅದನ್ನ 7 ಅಡಿ ಪಾಯವನ್ನು ಹಾಕಿ ಅದಕ್ಕೆ ಕಬ್ಬಣ ಕಟ್ಟಿ ಆಮೇಲೆ ಅಲ್ಲಿಂದ ಕಾಂಕ್ರೀಟ್ ಹಾಕಿ ಆಮೇಲೆ ಪುತ್ಥಳಿಯನ್ನ ನಾವು ಸುಮಾರು 3 ತಿಂಗಳಲ್ಲೇ ಆರ್ಡರ್ ಕೊಟ್ಟದ್ದು. 10 ತಿಂಗಳು ಬೇಕು ಮುಂಚೆನೆ ಮಾಡಿಕೊಡೋಕ್ಕೆ ಅಂತಂದಾಗ ನಮ್ದು ಅವತ್ತು ನಾವು ಅವರಿಗೆ ಕೊಟ್ಟಾಗ ಅವರು ಇನ್ನ 3 ದಿವಸದಲ್ಲಿ ನೀವು ಪುತ್ಥಳಿಯನ್ನ ತಗೊಂಡೋಗ್ಲಿಲ್ಲ ಅಂದ್ರೆ ನಾವು ಬೇರೆಯವ್ರಿಗೆ ಕೊಡ್ತೀವಿ, ಮತ್ತೆ ದುಬಾರಿ ಆಗತ್ತೆ ರೇಟು ಅಂತ ಅಂದಾಗ ನಾವು ಜರೂರಾಗಿ ಹೋಗಿ ಪುತ್ಥಳಿಯನ್ನ ತಂದು ಪುತ್ಥಳಿಯನ್ನ ಆ ಜಾಗದಲ್ಲಿ ನಾವು ಇಟ್ಟಿದ್ದೇವೆ, ಸಂಘ ಮತ್ತು ಸಮಾಜದವರೆಲ್ಲ ಸೇರಿ. ಅದಾದ ಮೇಲೆ ಬಸವಣ್ಣರ ಜಯಂತಿ ದಿವಸಲೇ ಒಂದು ಕಾರ್ಯಕ್ರಮವನ್ನು ಮಾಡಬೇಕು, ಅವತ್ತೇ ನಾವು ಲೋಕಾರ್ಪಣೆಯನ್ನ ಮಾಡಿಸಬೇಕು, ನಮ್ದನ್ನು ಕೂಡ ಬಸವಣ್ಣರ ಜೊತೆಲಿ ಅಂತಂದಾಗ ಅದು ಕೆಲವು ನಮ್ಮ ಸಮಾಜದ ಎಲ್ಲ ಮುಖಂಡರು ಬಂಧುಗಳು ಇವತ್ತು ಬೇಡ, ಬಸವ ಜಯಂತಿ ದಿವಸ ಇನ್ನೂ ಸುಮಾರು ಕೆಲಸ ಅಲ್ಲಿದೆ, ಅದೆಲ್ಲ ಮಾಡಿ ನಾವು ಮುಂದಿನ ದಿನದಲ್ಲಿ ನಾವು ಇಟ್ಕೊಳ್ಳೋಣ ಅಂತಂದಾಗ 1 ವಾರ ಮುಂದಕ್ಕೆ ಹಾಕಿ ಮೇ 1ಕ್ಕೆ ನಾವು ಅದನ್ನ ಕಾರ್ಯಕ್ರಮವನ್ನ ನಾವು ಇಟ್ಕೊಂಡಿದ್ದೀವಿ. ಅದಾದ್ಮೇಲೆ ಕೆಲವರು ನಮ್ಮ ಸಮಾಜದ ಮುಖಂಡರುಗಳು ಬಸವಣ್ಣರದು ಜಯಂತಿ ಹತ್ರದಲ್ಲೇ ಇತ್ತು, ಹಂಗಾಗಿ ಬಸವಣ್ಣರ ಜಯಂತಿ ಹತ್ರದಲ್ಲಿ ಇರೋದ್ರಿಂದ ಅದನ್ನ ಕಲ್ಲಿನಲ್ಲಿ ನಿರ್ಮಾಣವನ್ನ ಜರೂರಾಗಿ ಮಾಡಬೇಕು, ಬಸವ ಜಯಂತಿಸ್ಲೇ ಕಾರ್ಯಕ್ರಮ ಆಗಬೇಕು, ಬಸವಣ್ಣರು ಇರಬೇಕು ಅಂತೇಳಿ ಆ ಒಂದು ಕಾರ್ಯವನ್ನ ಆ ಸಮಾಜದವರು ಮಾಡಿರು.
ಅದು ಮಾಡಿದ ಮೇಲೆ ಅವರು ಒಂದು ಸ್ವಲ್ಪ ಬಲಿಷ್ಠ ಸಮಾಜ. ಅವ್ರೇನು ಮಾಡಿದ್ರು, ಕಲ್ಲಿನಲ್ಲೇ ತುರ್ತವಾಗಿ ಇರೋದ್ರಿಂದ ಕಲ್ಲನ್ನು ತಂದು ಒಂದು ವಾರದೊಳಗೇನೆ ಆ ಕೆಲಸವನ್ನ ಪ್ರಾರಂಭ ಮಾಡಿದ್ರು. ಅದಾದ್ಮೇಲೆ ಅವರು ಜರೂರಾಗಿ ಬಸವಣ್ಣರ ಜಯಂತಿ ದಿವಸ ಆ ಕಾರ್ಯಕ್ರಮವನ್ನು ಇಟ್ಟು ಲೋಕಾರ್ಪಣೆಯನ್ನು ಕೂಡ ಅವ್ರು ಮಾಡ್ಕೊಂಡ್ರು. ಅವತ್ತು ನಮ್ಮದು ಮುಂದಕ್ಕೆ ಹೋಯ್ತು. ಅದಾದ ಮೇಲೆ ಕೆಲವರು ನಮ್ಮ ಸಮಾಜದ ನಮ್ಮ ಎಲ್ಲ ಬಂಧುಗಳು ಪತ್ರಿಕೆ ಮತ್ತು ಕರೆದ್ಬಿಟ್ಟು ನ್ಯೂಸನ್ನು ಕೊಡೋ ಅಂಥ ಕೆಲಸವನ್ನ ಮಾಡಿರು ಮಾಧ್ಯಮದವರ ಎದುರಿಗೆ. ಅದು ಬಸವಣ್ಣದು ಕಲ್ಲಿನಿಂದ ಮಾಡಿದರೆ, ನೀವ್ಯಾಕೆ ಸಿಮೆಂಟ್ನಿಂದ ಮಾಡಿದ್ರಿ ಅಂತ. ಅದಕ್ಕೆ ನಾವು ಇಲ್ಲಿಂದ ಹಿಂದೆ ನೋಡ್ಕೊಂಡ್ರೆ, ನಮ್ಮ ಏನು ಬೆಂಗಳೂರು ಮೆಜೆಸ್ಟಿಕ್ನಲ್ಲಿ ರೈಲ್ವೆ ನಿಲ್ದಾಣದಲ್ಲಿ ಕಟ್ಟಿದ್ದಾರೆ ಸಂಗೊಳ್ಳಿ ಪುತ್ಥಳಿಯನ್ನ, ಅಲ್ಲಿ ಆ ಸಿಮೆಂಟ್ ಮತ್ತು ಕಬ್ಬಿಣದಲ್ಲೇನೆ ಕೂಡ ಮಾಡಿರೋ ಅಂಥದ್ದು ಕೂಡ. ಅದೇ ಮಲ್ಯ ಹಾಸ್ಪಿಟ್ಲನ್ನು ಕೂಡ ಮಾಡಿದರೆ, ಅದು ಕೂಡ ಕಾಂಕ್ರೀಟ್ನಲ್ಲೇ ಮಾಡಿರೋ ಅಂಥದ್ದು. ಬೆಂಗಳೂರಿನಲ್ಲಿ 4-5 ಕಡೆ ನೋಡಿದೀನಿ, ಅದು ಎಲ್ಲ ಕಾಂಕ್ರೀಟ್ನಲ್ಲೇ ಮಾಡಿರೋ ಅಂಥದ್ದು. ಇವತ್ತು ನಂದಗಡಕ್ಕೆ ಹೋಗಿ ನಾವು ನೋಡಿದೀವಿ, ನಂದಗಡದಲ್ಲಿ ಅವ್ರ ಸಮಾಧಿ ಹತ್ರನೂ ಕೂಡ ಕಾಂಕ್ರೀಟ್ನಲ್ಲೇ ಮಾಡಿ ಅವರ ಪುತ್ಥಳಿಯನ್ನು ಇಟ್ಟಿರೋ ಅಂಥದ್ದು. ಅದೇ ಈಗ 150 ಎಕರೆ ಸೈನಿಕರ ಶಾಲೆ ಅಂತ ಮಾಡಿ ಇವತ್ತು ಈ ಪ್ರಾಧಿಕಾರದವರು ಮಾಡಿದರೆ, ಅವ್ರನ್ನು ಸಿಮೆಂಟ್ನಲ್ಲಿ ಕಾಂಕ್ರೀಟ್ನಲ್ಲೇ ಮಾಡಿ ಆ ಪುತ್ಥಳಿಯನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ಅದು ನಾವು ಹೋಗಿ ಗುತ್ತಿಗೆಯಲ್ಲಿ ಮಾಡಿದಂಥದ್ದು, ಗುತ್ತಿಗೆಯಲ್ಲೂ ಅದೇ ರೀತಿ ಮಾಡಿದರೆ, ನಾವು ಕೂಡ ಅದೇ ರೀತಿಯಲ್ಲಿ ನಾವು ಮಾಡಿದ್ವು. ನಾವು ಕಲ್ಲಿಂದ ಮಾಡಬೇಕು ಅಂತ ಏನಾರು ಮುಂಚೆ ಆಗಿದ್ರೆ, ಇವ್ರು ಕಟ್ಟಿದ್ರೆ ನಾವು ಕೂಡ ಕಲ್ಲಿನಲ್ಲೇ ಮಾಡ್ಕೊಳ್ಳೋಂಥದ್ದು ಇತ್ತು ನಮ್ಮಲ್ಲಿ. ಅವರು ಬಂಡವಾಳ ಹಾಕ್ಬಿಟ್ಟು ಮಾಡಿರು MLA ಆಮೇಲೆ ಲೆಕ್ಕ ಮಾಡಿಕೊಡ್ತೀವಿ ಅಂದ್ರೆ, ಇವ್ರು ಬಲಿಷ್ಠ ಇದ್ರು, 20 ಜನ ದುಡ್ಡು ಹಾಕಿರು, ಕಲ್ ತಂದ್ರು, ಮಾಡಿರು, ಕೋಟೆ ಕಟ್ಕೊಂಡ್ರು. ನಮ್ಮಲ್ಲಿ ಅಂತ ಹಣವಂತರು ನಮ್ಮಲ್ಲಿ ಇಲ್ಲ. ಹಂಗಾಗಿ ಅದು ಹಿಂಗಾಯ್ತು. ಆಮೇಲೆ ಪುತ್ಥಳಿ ನಾವು ಅಡ್ವಾನ್ಸ್ ಕೊಟ್ಟು ಮಾತಾಡಕ್ ಹೋದಾಗ, ಅಲ್ಲಿ 8.5 ಅಡಿ ಆ ಸಂಗೊಳ್ಳಿ ರಾಯಣ್ಣನ ಪ್ರತಿಮೆ ಇರೋದು 8.5 ಅಡಿನೇ ನಾವು ಮಾಡೋದು. ಅದ್ರ ಮೇಲೆ 1 ಇಂಚು ನಾವು ಮಾಡೋದಿಲ್ಲ. 8.5 ಅಡಿನೇ ಅವರು ಉದ್ದಂತ ಹೈಟು ಮತ್ತೊಂದು ಹಾವಭಾವಗಳು ಇರೋದ್ರಿಂದ ನಾವು ಅದೇ ನಮ್ಮನೇಲಿ ಮಾಡೋದು ಅಂತ ಅಂದಾಗ, ನಾವು ಕೂಡ ಅದು 8.5 ಅಡಿಗೆ ನಾವು ಅದನ್ನ ಪುತ್ಥಳಿಯನ್ನ ಒಂದು ಆರ್ಡರ್ ಕೊಟ್ಟು, ಅದ್ರ ಪ್ರಕಾರ ಅವರೇ ಹೇಳಿರು 8 ಅಡಿ ಇದನ್ನ ಗದ್ದಿಗೆಯನ್ನ ಕಟ್ಟಬೇಕಾಗತ್ತೆ, ಅದ್ರ ಮೇಲೆ 8.5 ಅಡಿ ಮೂರ್ತಿಯನ್ನ ಕೂರಿಸ್ಬೇಕಾಗತ್ತೆ ಅಂತ ಹೇಳಿರು. ಅದು ಆ ಪ್ರಕಾರನೇ ನಾವು ಜರೂರಾಗಿ ನಾವು ಕೂಡ ಮಾಡಿದ್ವು. ಇನ್ನೂ ಕೆಲಸಗಳು ನಮ್ದು ಇನ್ನೂ ಸಮಾಜದ ಮುಖಂಡರುಗಳು ಆಳಿಸ್ಬಿಟ್ಟು ಶಾಸಕರನ್ನ ಮಾತಾಡುವಂತ ಕೆಲಸವನ್ನ ಮಾಡಿರು. ಪತ್ರಿಕೆ ಕೊಡೋದು, ಅಲ್ಲಿ ಬಂದು ಸಂಗೊಳ್ಳಿ ಪುತ್ಥಳಿ ಹತ್ರ ಪ್ರತಿಭಟನೆ ಮಾಡ್ತೀನಿ ಅನ್ನೋದು ಬೆಂಗಳೂರಿನ ಹಾಸನದಲ್ಲಿ ಕೂಡ ಕೊಟ್ಟರು. ಅದಾದ್ಮೇಲೆ ಶಾಸಕರೇನು ಮಾಡ್ಕೋಬೇಡ್ರಿ ಅಂತೇನೆ ನಮ್ಮ ವಿರೋಧಿ ಪಕ್ಷದವರು, ನಮ್ಮ ಸಮಾಜದವರೇ ಹೇಳಿದ್ರು. ನಾನು ಶಾಸಕರಿಗೆ ಹೇಳ್ದೆ, ಏನ್ರಿ ನಿಮ್ಮರೆಲ್ಲ ನಿಂಗಂತಾರೆ ನಾನೇನು ಕಟ್ಟಬೇಡ ಅಂತ ಹೇಳಿದ್ನೇನ್ರಿ ಅಂತ. ನೀವ್ ಯಾವತ್ತೂ ಕಟ್ಟಬೇಡ ಅಂತ ಹೇಳಿಲ್ಲ, ಕಟ್ಟಿ ಹೇಳಿ ಉತ್ತಮವಾಗಿ ಅಂತ ಹೇಳಿದ್ರಿ. ಅದೇನಾಗುತ್ತೆ ನಾನು ಕೊಡ್ತೀನಿ ಅಂತನೂ ಕೂಡ ನಾನು ಹೇಳಿದ್ದೆ. ನೀವು ಇಷ್ಟು ಮಾಡಿದಿರ, ನಾವು ಎಲ್ಲ ಐಡಿಯಾವನ್ನ ಎಲ್ಲೆಲ್ಲಿ ಮಾಡಿದಿರಿ ಅಂತ ಕೊಟ್ಟು ಅವರು ಕೂಡ ಗೊತ್ತಿತ್ತು, ಆಯ್ತು. ನಮ್ದು ಕೂಡ ಇದೇ ನಮೂನೆಯಲ್ಲಿ ಮಾಡಬೇಕು ಅನ್ನೋದು ಶಾಸಕರ ಗಮನದಲ್ಲಿ ಬಂತು. ಅವ್ರು ಟೀಕೆ ಟಿಪ್ಪಣಿ ಎಲ್ಲ ನೋಡಿದ್ಮೇಲೆ, ಮುಂದಿನ ದಿನದಲ್ಲಿ ಇದು ಕಂಬಗಳನ್ನ ಹಾಕಿ ನಾನು ಮಾಡಿಸ್ಕೊಡ್ತೀನಿ. ಸದ್ಯಕ್ಕೆ ಇಲ್ಲೊಂದು ಲೈಟ್ ಕಂಬ ಇದೆ, ಲೈಟ್ ಕಂಬ ತೆರವು ಮಾಡಿಸ್ಬೇಕು ಅಂತ ನಮ್ಮ ಸಮಾಜದ ಮರೆಯಾಗತ್ತೆ ಅಂತ ಹೇಳಿದ್ರು. ಆಮೇಲೆ ಅವರೇ ಬಂದು ಅಲ್ಲಿ ನಿಂತ್ಬಿಟ್ಟು ಅದಕ್ಕೆ ಒಂದು ಅಂಬೇಡ್ಕರ್ ಅವರ ಏನು ಇವತ್ತು ಗ್ಲಾಸ್ ಅನ್ನು ಕೂರಿಸಿದರೆ, ಇದು ಬಸ್ಗಳು ಓಡಾಡೋ ಅಂತ ಜಾಗ ಧೂಳಾಗುತ್ತೆ, ಇದಕ್ಕೆ ಗ್ಲಾಸ್ ಅನ್ನು ಕೂರಿಸುವಂತ ವ್ಯವಸ್ಥೆಯನ್ನು ಕೂಡ ನಾನು ಮಾಡಿಕೊಡ್ತೀನಿ. ಆ ಪ್ರಕಾರವಾಗಿ ಎಲ್ಲಾ ಮುಖಂಡರು ಏನಿದಿಲ್ಲ ವೇದಿಕೆ ಮೇಲೆ ಇರುವಂತ ನಮ್ಮ ಮುಖಂಡರುಗಳೆಲ್ಲ ನಿನ್ನೆ ನಾವು ನಿನ್ನೆ ತೀರ್ಮಾನ ಮಾಡ್ಕೊಂಡು, ಹಂಗಾಗಿ ನಾವು ಹೇಳ್ತೀವಿ ವಿರೋಧ ಪಕ್ಷದವ್ರು ಏನ್ರಿ ಈ ತರ ನಮ್ಮ ಟೀಕೆ ಮಾಡ್ತಾರೆ ಅಂತ ಅಂದಾಗ, MLA ಹಣ ಆ ವಿರೋಧ ಪಕ್ಷದವ್ರ ಕಥೆನೇ ಅಷ್ಟು. ನಾವು ಕರಿಕಾಗಿ ಅಂದ್ರೆ ಅವ್ರು ಬಿಳಿಕಾಗಿ ಅಂತಾರೆ, ಇಲ್ಲ ನಾವು ಬಿಳಿಕಾಗಿ ಅಂದ್ರೆ ಅವ್ರು ಕರಿಕಾಗಿ ಅಂತಾರೆ. ಇವತ್ತು ವಿಧಾನಸಭೆಯಲ್ಲಿ ನಡೀತಿರೋದು ಒಂದು ವಿರೋಧ ಪಕ್ಷ ಇರುತ್ತೆ, ಮತ್ತೊಂದಿರುತ್ತೆ. ಆ ರೀತಿ ಒಳಗೆ ಅವ್ರು ಹೇಳ್ಕೊಂತಾರೆ. ನಾವ್ಯಾಕೆ ಅದ್ರ ಬಗ್ಗೆ ಎಲ್ಲ ಮಾತಾಡಕ್ ಹೋಗೋಣ? ತಿಳ್ಕೋಬೇಕು. ಎಂತದ ಒಂದು ಮಾಡಿದಾರಲ್ಲ ಅರಸೀಕೆಯಲ್ಲಿ, ಒಳ್ಳೆ ಉತ್ತಮವಾದ ಜಾಗವನ್ನ ಶಾಸಕರು ನಗರಸಭೆಯಲ್ಲಿ ಕೊಟ್ಟಿದಾರಲ್ಲ ಅಂತ ಸಂತೋಷ ಪಡ್ಬೇಕು. ಆದ್ರೂ ಕೂಡ ಹೇಳ್ತಾರೆ ನಮಗೆ ಸ್ವಾಗತಾರ್ಹ ಅಂತನೂ ಹೇಳ್ತಾರೆ, ಇದು ಹಿಂಗೆ ಅಂತನೂ ಹೇಳ್ತಾರೆ. ಅದಕ್ಕೆ ನಾವೇನ್ ಮಾಡ್ಬೇಕು? ನಾವು ನಮ್ಮ ಸಂಘದ ಸಂಸ್ಥೆಯರು
ಮಾಡಿ ಇವ್ ಕೆರೆಗೆ ನೀರು ಕೊಡೋದು, ಮತ್ತೊಂದು ಕೊಡೋದು, ಮುಗ್ದೊಂದು ಕೊಡೋದು, ಇವ್ರೇನು ಹೇಳಿ ಏನು ಶಿವಲಿಂಗೇಗೌಡರಿಂದ ಏನು ಮಾಡಿಸಬೇಕಾಗಿಲ್ಲ. ಇವತ್ತು ಎಲ್ಲಾ ಕೆರೆಗಳು ಕೂಡ ನೀರು ಇವತ್ತು ಬರ್ತಾ ಇರೋದು ಕೂಡ ಈ ಮಾಧ್ಯಮದವರಿಗೂ ಗೊತ್ತಿದೆ, ನಮ್ಗೆಲ್ಲ ಗೊತ್ತಿದೆ. ಏನು ಅದೇನು ಈ ಒಬ್ರು ಮದುವೆ ಆದ ತಕ್ಷಣನೇ ಹೆರಿಗೆ ಹಾಕೇನು ಬೆಳಿಗ್ಗೆನೆ ಅದಕ್ಕೂ 9 ತಿಂಗಳು ಏನ್ ಕಳಿಬೇಕು ನಮಗೆ ಮಕ್ಕಳಾಗಬೇಕು ಅಂದ್ರೆ ಅದೇ ಪ್ರಕಾರ ಅದು ಕೆಲಸಗಳು ಆಗ್ಬೇಕು, ಶಂಕುಸ್ಥಾಪನೆ ಆಗ್ಬೇಕು, ಹಣ ಬಿಡುಗಡೆ ಆಗ್ಬೇಕು, ಕೆಲಸ ಪ್ರಾರಂಭ ಆಗ್ಬೇಕು. ಇವತ್ತು ಎತ್ತಿನೊಳೆ ಏನು ಕಾರ್ಯಕ್ರಮ ನಡೀತು, ಇವತ್ತು ಸಿದ್ದರಾಮಯ್ಯ ಸಾಹೇಬರು ಬಂದು ಅದನ್ನ ಉದ್ಘಾಟನೆ ಮಾಡಿ ಇವತ್ತು ನೀರನ್ನ ಈ ಕಡೆ ನಮ್ಮಲ್ಲಿ ಜಾಗ ಇನ್ನು ಫಾರೆಸ್ಟ್ ಜಾಗ ಬಿಟ್ಟಿಲ್ಲ ಅಂತೇಳಿ ಬೇರೆ ಕಡೆಗೆ ಅದನ್ನ ಡೈವರ್ಟ್ ಮಾಡಿ ನೀರನ್ನ ಬಿಟ್ರು. ಆಗ ಈಗ ಅಲ್ಲಿ ತೀರ್ಮಾನ ಆಗಿದೆ, ಅದ್ರ ಪ್ರಕಾರ ನೀರನ್ನ ಕೆರೆಗೆ ತುಂಬಿಸುವಂತ ಕೆಲಸವನ್ನ ಕೂಡ ಮಾಡಬೇಕು ಅಂತೇಳಿ ಈಗಾಗಲೇ ಒಂದು ಸುಮಾರು ವಾರ 15 ದಿವಸದಲ್ಲಿ ನಮ್ಮ ಆರನಹಳ್ಳಿ ಕೆರೆಗೆ ಪ್ರಥಮವಾಗಿ ನೀರು ಪೈಪ್ಲೈನ್ ಮುಖಾಂತರ ನಾನು ತರ್ತೀನಿ. ಎಲ್ಲಾ ಕೆರೆಗಳಿಗೂ ಕೂಡ ನೀರನ್ನು ಕೊಡ್ತೀನಿ. ಆಮೇಲೆ ಜಾವಲ್ ಹೋಬಳಿಗೂ ಆಗಿದೆ ಅದೀಗ. ಅವರು ಅಲ್ಲೇ ಶಾಸಕರು ಇನ್ನೇನು ಬರ್ತಾ ಇದೆ, ನೀವು ನಾವು ಕಾಣಂಗೆ ಇವತ್ತು ಬಾಣವರ್ಗೂ ಕೂಡ ಕೊಡ್ತೀವಿ ಅಂತ ಹೇಳ್ತಾ ಇದಾರೆ. ಶಾಸಕರು ಅಪಾರವಾದ ಕೆಲಸವನ್ನ ಎಲ್ಲಾ ಸಮಾಜದಂತೆ ನಮ್ಮ ಸಮಾಜಕ್ಕೂ ಕೂಡ ಮಾಡಿಕೊಟ್ಟಿದ್ದಾರೆ. ಈಗ ಒಂದ್ ಹೆಚ್ಚಾಗ್ಬೋದು, ಒಂದ್ ಕಮ್ಮಿ ಆಗ್ಬೋದು. ನಾವೇ ಆ ಸ್ಥಾನದಲ್ಲಿದ್ರು ಕೂಡ ನಾವು ಮಾಡೋದು ಅಷ್ಟೇ ಇತ್ತು. ಈಗ ನಾವೇನು ಈಗ ಸಮಾಜದವರಿಗೆ ನಾವ್ ಇಷ್ಟೇ ಹೇಳೋದು, ಇವತ್ತು ವಿರೋಧ ಪಕ್ಷದವರು ಅವ್ರು ಇದಾರೆ, ಹೇಳ್ಕೊಂತಾರೆ, ಅವರು ಸ್ವಾಗತಾರ್ಹನ ಮಾಡಿದ್ದಾರೆ. ಆ ದೃಷ್ಟಿಯಿಂದ ಶಾಸಕರನ್ನ ಹೀನಾಯವಾಗಿ ಮಾತಾಡುವಂತ ಕೆಲಸವನ್ನ ನಮ್ಮ ವಿರೋಧಿ ಪಕ್ಷದವರು, ನಮ್ಮ ಬಂಧುಗಳು ನಿಲ್ಲಿಸ್ಬೇಕು ಆ ಮಾತಾಡೋದನ್ನ. ಇವತ್ತು ನಾವೇನು 1ನೇ ತಾರೀಕು ತೀರ್ಮಾನ ಮಾಡಿದ್ವಿ, 3-4 ಸಾರಿ ಒಂದು ಸಭೆಯನ್ನ ಮಾಡಿ ಅದನ್ನ ತೀರ್ಮಾನವೇನು ಮಾಡಿದ್ವಿ. ದಯಮಾಡಿ 1ನೇ ತಾರೀಕು ಎಲ್ಲ ನಮ್ಮ ಸಮಾಜ ಮತ್ತು ಬೇರೆ ಸಮಾಜದ ನನ್ನ ಎಲ್ಲ ಬಂಧುಗಳು ಅವತ್ತು ಬಂದು ಆ ಪೂಜಾ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು ಅಂತ ಈ ಮಾಧ್ಯಮದ ಮುಖಾಂತರ ನಾನು ಕೇಳ್ತಾ ಇವತ್ತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಲು ಅವಕಾಶ ಕೊಟ್ಟು. ಆಕ್ಷನ್ ಪ್ಲಾನ್ ಅಲ್ಲಿ 20 ಲಕ್ಷ ಅಂತಿದೆ. ಆದ್ರೂ ಕೂಡ ನಮ್ಗೆ ಆಕ್ಷನ್ ಪ್ಲಾನ್ ಗೊತ್ತು ಬಿಟ್ರೆ ಇನ್ನೇನು ಗೊತ್ತಿಲ್ಲ. ಅದನ್ನ ಪುತ್ಥಳಿಯನ್ನ ಕೆಲಸವನ್ನ ನೀವು ಮಾಡಿ ಪುತ್ಥಳಿ ನಾನು ಕೊಡಿಸ್ತೀನಿ MLA ಕೊಟ್ರು. ಅಷ್ಟು ಇನ್ನು ಉಳಿದ ಹಣವನ್ನ ನಾವು ಸಂಘದವರೇ ನಾವು ಅಕ್ಕೇನ್ ಕೆಲಸ ಮಾಡಿದ್ವಿ. ಈಗ ಸುಮಾರು ಪುತ್ಥಳಿದು ಒಂದು 8 ಲಕ್ಷ ಆಗಿದೆ. ಈಗ ಸುಮಾರು ಒಂದು 8.5 ಲಕ್ಷ 9 ಲಕ್ಷ ಖರ್ಚಾಗಿದೆ. ಇನ್ನೂ ಸುಮಾರು ಕೆಲಸ ಇದೆ, ಅಲ್ಲಿ ಸುಮಾರು ಕೆಲಸ ಇದೆ. ಇದೆಲ್ಲ ಮುಗಿದಾದ್ಮೇಲೆ ಎಷ್ಟಾಗುತ್ತೆ ಅನ್ನೋದನ್ನ 1ನೇ ತಾರೀಕು ಕಳೆದು ನಾವು ಇನ್ನೊಂದ್ ಸಾರಿ ಪತ್ರಿಕಾಗೋಷ್ಠಿ ಕರೆದಾಗ ನಾವು ಮಾತಾಡ್ತೀವಿ. ಒಳ್ಳೆ ದಿನ ಅಂತ ಹೇಳ್ಬಿಟ್ಟು ನಮ್ಮ ಸಮಾಜದ ಯುವ ನಾಯಕರು ಕೂಡ ಆ ಡೇಟ್ ಅನ್ನ ಫಿಕ್ಸ್ ಮಾಡಿದ್ರು. ಆಯ್ತಪ್ಪ ಅವತ್ತೇ ಮಾಡಮ್ ಬಿಡ್ರಿ ಅಂತ ಅಂದ್ರು. ನಾವು ಅವ್ರಿಗಿನ್ನ ದೊಡ್ಡರು ಯಾರು, ಅವರೆಲ್ಲ ಇದ್ರೆ ತಾನೇ ನಾವು ಸಂಘ ಸಂಸ್ಥೆ ಉಳಿಯೋದು. ಎಲ್ಲ ಕರೆದೆಲ್ಲ ಮಾಡಿದೀವಿ. ಅವರು ಕೂಡ ಒಪ್ಕೊಂಡು ಹೋಗಿದ್ದಾರೆ. ಅವತ್ತು MLA ಇರ್ಲಿಲ್ಲ, ನಾವು ಹಣ MLA ಬೇಡ ನಾವೇ ಸೇರ್ಕೊಳ್ಳೋಣ ಅಂತ ಹೇಳಿ ಏನ್ ಹೇಳಿದ್ರು ಅದ್ರ ಪ್ರಕಾರ ನಾವೇ ಒಂದು ಸಭೆಯನ್ನ ಕರೆದು, ಅವತ್ತು ನಮ್ಮ ಅಧ್ಯಕ್ಷರು ಇರ್ಲಿಲ್ಲ, ಇನ್ಯಾರು ಇವ್ರು ಬಂದ್ರು, ನಾಗಣ್ಣ ಕೊನೆಗೆ ಶೇನಣ್ಣ ಎಲ್ಲ ಇದ್ರು. ಆಮೇಲೆ ಅವ್ರು ಬಂದು ಇದು ಮಾಡೋದು ನಿಮ್ಗೆ ಅನುಕೂಲ ಇದೆ, ಆದ್ರೂ ಕೂಡ ಬೇರೆ ಬೇರೆ ಪಕ್ಷದವ್ರನ್ನ ಕರೆದು ಆಹ್ವಾನಿಸ್ಬೇಕು ಅಂತಂದ್ರು. ನಾವು ಆಹ್ವಾನಿಸೋದು ಬಿಡೋದು ಅದು ಬೇರೆ ವಿಚಾರ. ಬಂದು ಪುಷ್ಪಾರ್ಚನೆ ಮಾಡೋದಕ್ಕೆ ನಾವ್ಯಾರು? ಅವ್ರು ಸಂಗೊಳ್ಳಿ ರಾಯಣ್ಣ ಎಲ್ಲರಿಗೂ ಬೇಕಾದನು, ಸಮಾಜದಲ್ಲಿ ಹುಟ್ಟಿರ್ಬೋದು ಅಷ್ಟೇನೆ. ಹಣವನ್ನು ಕೊಟ್ಟಂತ ಆ ವ್ಯಕ್ತಿಗೆ ಯಾರು ಮಾಲಾರ್ಪಣೆ ಮಾಡೋದು ಬೇಡ ಅನ್ನಕ್ಕಾಗಲ್ಲ ನಾವು ಅನ್ನೋ ವಿಚಾರವನ್ನ ನಾವು ಅವ್ರಿಗೆ ಹೇಳಿ ಅವರು ಒಪ್ಪಿಗೆಯನ್ನ ಪಡೆದು ಪ್ರತಿಮೆ ಕಂಚಿಂದು ಅದು ಸುಮಾರು 650 kg ಬರುತ್ತೆ. ಮಾಡೋ ಅಂತದ್ದು ಈಗ ನಾವು ಸಿದ್ದರಾಮಯ್ಯನ ಅದು ಶಂಕುಸ್ಥಾಪನೆ ಮುಗಿದ ಸಿದ್ದರಾಮಯ್ಯನವರ ಆಶೀರ್ವಾದ, HM ರೇವಣ್ಣವರ ಘನ ಉಪಸ್ಥಿತಿ, ಆಮೇಲೆ ಇವರು MLC ನಮ್ಮ ಲೋಕಸಭಾ ಸದಸ್ಯರು, ಆಮೇಲೆ ಅಲ್ಲಿಂದ ಪಟೇಲ್ ಶಿವಪ್ಪ, ಕೃಷ್ಣಮೂರ್ತಿಯರು, ಇವರು ಹರೀಶ್ ಅವರು, ನಾನು ಸಭಾ ಕಾರ್ಯಕ್ರಮವನ್ನು ನೆರವೇರಿಸುತ್ತ ಮತ್ತೆ ನಮ್ಮ ಸಮಾಜದ ಮುಖಂಡರು 4 ಜನ ಸ್ವಾಮೀಜಿಯರು. ಒಂದು ಕಾಗಿನೆಲೆ ಸ್ವಾಮೀಜಿ, ಎರಡನೇದು ಕೇರನಾಗರ ಸ್ವಾಮೀಜಿ ದೊಡ್ಡವರು, ಆಮೇಲೆ ನಮ್ಮ ಕೋಡಿಮಠ ಸ್ವಾಮೀಜಿ, ಆಮೇಲೆ ವಸ್ತುರ್ಗ ಸ್ವಾಮೀಜಿ. ಇಷ್ಟು ಜನನ ನಾವು 10:30 ಸ್ಟಾರ್ಟ್ ಆಗುತ್ತೆ.
ಹತ್ತುವರೆಯಿಂದ 1 ಗಂಟೆ ಹೊತ್ತು ಮುಗೀತಿ. ಪೂಜಾ ಕಾರ್ಯಕ್ರಮ 10:30. ಪುತ್ಥಳಿ ಅನಾವರಣ ಮಾಡಿ ಸ್ಟೇಜ್ ಪೂಜಾ ಕಾರ್ಯಕ್ರಮ 7ರಿಂದ 8 ಗಂಟೆ ಸ್ಟಾರ್ಟ್ ಆದ್ರೆ 10:30 ಮುಗೀತು. ಸುಮಾರು 12-1 ಗಂಟೆವರೆಗೆ ಅದು ಮುಗಿಯುತ್ತೆ ಅಷ್ಟೇ.